ಖುಷಿ ಪಟ್ಟು ಒಪ್ಕೊಂಡಿದ್ದ ಸಿನಿಮಾ ಇದು ಹೂವನಂ ಗಗನಂ. ಡೆಫಿನೆಟ್ಲಿ ಮೇಯ್ನ್ ಕಾರಣ ಕತೆ, ಆ ಸ್ಕ್ರೀನ್ ಪ್ಲೇ ನನಗೆ ಹೊಸದು. ಅಂದರೆ ಇದು ಮುಂಚೆ ಮಾಡಿದ್ದೆಲ್ಲ ರಸ್ಟಿಕ್ ಆಗಿ ಸ್ವಲ್ಪ ರಗಡ್ ಆಗಿ ಅಥವಾ ಹಳ್ಳಿದಾಗ್ಬೋದು, ಉತ್ತರ ಕರ್ನಾಟಕ ಆಗ್ಬೋದು, ಈ ಬಾಂಡ್ ರವಿ ಥರದ್ದು ಒಂದು ರಫ್ ಹೀರೋ ಥರ ಏನು ಈ ಥರದ್ದೆಲ್ಲ ಪಾತ್ರಗಳು ಮಾಡಿದ್ದೆ. ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅಂದರೆ ಒಂದು ಪ್ಯೂರ್ ಲವ್ ಸ್ಟೋರಿ, ಒಂದು ಲವರ್ ಬಾಯ್ ಅಂತಾರಲ್ಲ ಆ ಥರದ್ದು ಕಾಣಿಸ್ಕೊಂಡಿರಲಿಲ್ಲ ನಾನು. ಅದು ಕಾಣಿಸ್ಕೋಬೇಕಿತ್ತು. ಗಿರೀಶ್ ಸರ್ ತುಂಬ ಒಳ್ಳೆ ಕತೆ ಮಾಡಿದರು. ಆ ಜರ್ನಿ ನಂಗೆ ಭಾರಿ ಇಷ್ಟ ಆಯಿತು. ಆ ಹುಡುಗನ ಜರ್ನಿ, ಅವನ ಒಂದು ಎಕ್ಸೆಂಟ್ರಿಸಿಟಿ, ಅದಾದಮೇಲೆ ಅವ್ನು ಏನಾಗ್ತಾನೆ, ಆಮೇಲೆ ಇಲ್ಲಿ ಜರ್ನಿ ಹೆಂಗೆ ಹೋಗುತ್ತೆ, ಆಮೇಲೆ ಪೃಥ್ವಿ ಹೆಂಗೆ ಸಿಗ್ತಾರೆ, ಅವರ ಕ್ಯಾರೆಕ್ಟರ್ಸು ರಾಮ್ ಅಂತ, ನನ್ನ ಕ್ಯಾರೆಕ್ಟರ್ಸು ಅಭಿ ಅಂತ, ಒಂಥರ ಏನು ಎಲ್ಲದರಲ್ಲೂ ಒಂದು ಕನೆಕ್ಷನ್ ಶುರು ಆಯ್ತು ನನಗೆ. ಸೊ ಹಂಗಾಗಿ ಈ ಸಿನಿಮಾ ಒಪ್ಕೊಂಡೆ. ಸಿನಿಮಾ ನಮ್ಮ ಮುನೇಗೌಡರು ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇಡೀ ಸಿನಿಮಾ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಖುಷಿ ಆಯ್ತು ನನಗೆ. ಆ್ಯಂಡ್ ಆಲ್ರೆಡಿ ಸರ್ ನೆಕ್ಸ್ಟ್ ಸಿನಿಮಾಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಬೇರೆ ದೊಡ್ಡ ಆ್ಯಕ್ಟರ್ಗಳು, ಡೈರೆಕ್ಟರ್ಗಳಿದ್ದಾರೆ, ಅದು ಮುಂದೆ ಅವರೇ ಹೇಳ್ತಾರೆ ಮೋಸ್ಟ್ಲಿ. ಸೊ ಹಂಗೆ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಈ ಥರ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ಆ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಇಲ್ಲಿ ಇಂಡಸ್ಟ್ರಿಲಿ ನಿಂತು ಗೆಲ್ಲಕ್ಕೆ ಬಂದಿರುವಂಥ ಪ್ರೊಡ್ಯೂಸರು ನಮ್ಮ ಮುನೇಗೌಡರು ಸರ್, ಅವ್ರಿಗೆ ತುಂಬ ಒಳ್ಳೆಯದಾಗಬೇಕು. ಈ ಸಿನಿಮಾ ಖಂಡಿತ ಅವ್ರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ. ಬಿಕಾಸ್ ಆಫ್ ದ ಕಂಟೆಂಟ್ ಮತ್ತು ನರೇಷನ್ ಆಫ್ ದ ಸ್ಟೋರಿ ಮತ್ತು ಆ ವಿಜುವಲ್ ಟ್ರೀಟ್ಮೆಂಟ್ ಇದೆಯಲ್ಲ, ಇದು ಚಿಕ್ಕ ಸಿನಿಮಾ ಅಂತ ಅನಿಸ್ಬಾರ್ದು ನಿಮಗೆ. ಆ ಥರ ಅಷ್ಟು ದೊಡ್ಡ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅಷ್ಟು ಒಳ್ಳೆ ನಮ್ಮ ಕ್ಯಾಮ್ರಾಮನ್ ಉದಯಲಿಲ್ಲ ಅವರು ಎಲ್ಲರೂ ಒಳ್ಳೆ ಮುದ್ದಾಗೆ ತುಂಬ ಒಳ್ಳೆ ಬೆಣ್ಣೆ ಥರ ತೋರಿಸಿದ್ದಾರೆ. ಫಸ್ಟ್ ಟೈಮ್ ನಾನು ಈ ಥರ ಕಾಣಿಸ್ಕೊತಿರೋದು ಸ್ಟೈಲಿಶ್ ಆಗಿ, ಲವರ್ ಬಾಯ್ ಆಗಿ, ಲವ್ ಸ್ಟೋರಿ, ಲವ್ ಸೀನ್ಗಳು ಫಸ್ಟ್ ಟೈಮ್ ನನಗೆ. ಈ ಬೆಡ್ರೂಮ್ ಸೀನ್ ಇದೆಲ್ಲ ಹೊಸದು ನನಗೆ. ಗಿರೀಶ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ನಮ್ಮ ಸ್ಪೇಸ್ ಕೊಟ್ಟು ನಿಜವಾಗ್ಲೂ. ಸೊ ಅಂದರೆ ನನಗೆಲ್ಲೋ ಬರೀ ಡೈಲಾಗು, ರಫು, ಫೈಟು ಗೀಟು ಹೊಡ್ಕೊಂಡು ಇನ್ನೊಬ್ಬ ಕೈ ಎಲ್ಲ ಕಿತ್ಕೊಂಡು ಫೈಟ್ ಮಾಡಿ ಅದೇ ಅಭ್ಯಾಸ. ಇದರಲ್ಲಿ ಆ ಕ್ಲಾಸ್ ಫೀಲ್ ಆಯ್ತು ನನಗೆ. ಒಬ್ಬ ಲವರ್ ಬಾಯ್ ಥರ ಮಾತುಕತೆ, ಅಪ್ಪ ಅಮ್ಮನ ಜೊತೆ ಮಾತಾಡುವಂಥ ಇಂಟ್ರಾಕ್ಷನ್ ಸೀನ್ಗಳು ಎಲ್ಲ ತುಂಬ ಖುಷಿ ಆಯಿತು. ಆ್ಯಂಡ್ ನಂದು ಪೃಥ್ವಿದು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ ಅಲ್ಲದೇರಿಯವರು ಪರಿಚಯ ಆದಾಗ ಲೈಫಲ್ಲಿ ಯಾವ ಥರ ಟ್ರಾವೆಲ್ ಆಗ್ತಾರೆ, ಅವ್ರ ಮಧ್ಯೆ ಮಾತುಕತೆ ಹೆಂಗಿರುತ್ತೆ, ಒಂದು ಇನ್ನೋಸೆನ್ಸು, ಮತ್ತೊಂದು ಎಲ್ಲವೂ ಹೆಂಗೆ ಟ್ರಾವೆಲ್ ಆಗುತ್ತೆ, ಎಲ್ಲವೂ ಈ ಸಿನಿಮಾ ಗೊತ್ತಾಗುತ್ತೆ ನಿಮಗೆ.